ಬಿಜೆಪಿ ಭಿನ್ನರ ಬಣದಿಂದ ಮತ್ತೊಂದು ಹೋರಾಟಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯಲು ಮಾಸ್ಟರ್ ಪ್ಲಾನ್ ಹೆಣಿತಾ ಇದ್ದಾರೆ. ಹಾಗಾದ್ರೆ ಯಾವ ಪ್ಲಾನ್ ಇದು? ಸ್ಟ್ರಾಟಜಿ ಅಂತ ಹೇಳ್ಬೋದು. ಭಿನ್ನರ ಬಳಗದ್ದು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯುವಂಥ ಮಾಸ್ಟರ್ ಪ್ಲಾನ್. ಅಂದ್ರೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ರೆಬಲ್ ಸಮರ ನಿಲ್ತಾನೇ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧವೂ ಹೋರಾಟವನ್ನ ರೆಬಲ್ಸ್ ನಾಯಕರು ರೂಪಿಸಿದ್ದಾರೆ. ದಲಿತರ ಹಣ ದುರ್ಬಳಕೆ ಆರೋಪದಡಿ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಸರಿದೂಗಿಸಲಿಕ್ಕೆ ದಲಿತರ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಿದೆ ಸರ್ಕಾರ ಅಂತೇಳಿ ಆರೋಪ ಮಾಡಿ ವಿಜೇಂದ್ರ ಅವರು ಹೋರಾಟ ರೂಪಿಸಿದ್ದಾರೆ. ಅದಕ್ಕೆ ಸೆಡ್ ಹೊಡೆಯೋಕೆ ಈ ತಂತ್ರವನ್ನ ಹೆಣೆದಿದ್ದಾರೆ. ಈ ಹಿಂದೆನೂ ಕೂಡ ನೋಡಿ, ವಕ್ಫ್ ವಿರುದ್ಧ ಹೋರಾಟ ಶುರುವಾದಾಗ ವಿಜೇಂದ್ರ ಒಂದು ತಂಡ ಕಟ್ಟಿಕೊಂಡು ಪ್ರವಾಸವನ್ನು ಮಾಡಿ ಅವರು ಮಾಹಿತಿನ ಕಲೆ ಹಾಕ್ತಾಯಿದ್ರು. ಅದಕ್ಕೆ ಪ್ರತಿತಂತ್ರವಾಗಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಬೀದರ್ನಿಂದ ಒಂದು ಹೋರಾಟವನ್ನು ಶುರು ಮಾಡಿದರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಅದು ಸಕ್ಸಸ್ ಕೂಡ ಆಯಿತು. JPC ಕಮಿಟಿ ಮುಂದೆನೂ ಕೂಡ ಹೋಗಿ ಡೆಲ್ಲಿಗೆ ಹೋಗಿ ಆ ವರದಿಯನ್ನು ಕೂಡ ಕೊಟ್ಟರು. ಅದಕ್ಕೆ ಶಹಬಾಸ್ ಗಿರಿಯನ್ನು ಕೂಡ ಪಡೆದುಕೊಂಡ್ರು. ಅಂದರೆ ವಕ್ಫ್ ವಿಚಾರವಾಗಿ ಪ್ರತ್ಯೇಕವಾಗಿ ಒಂದು ತಂಡ ಕಟ್ಟಿಕೊಂಡು ಭಿನ್ನರ ಬಳಗದವರು ಹೋರಾಟವನ್ನು ಮಾಡಿದರು. ಈಗ ಮತ್ತೊಂದು ಹೋರಾಟ ಕಣಿಯಾಗ್ತಾ ಇದ್ದಾರೆ. ಅದು ದಲಿತ ಸಮುದಾಯಗಳಿಗೆ ಮೀಸಲಾಟ್ಟಂಥ SCPTC ಹಣ ಎನ್ನುತ್ತೇವೆ, ಆ ಹಣವನ್ನು ಸರ್ಕಾರ ದುರ್ಬಳಕೆ ಮಾಡಿಕೊಳ್ತಾ ಇದೆ ಅನ್ನೋದು. ಗ್ಯಾರಂಟಿಗಳನ್ನು ಸರಿದೂಗಿಸಲಿಕ್ಕೆ ಸುಮಾರು 14,000 ಕೋಟಿ ಹಣ 2023-24ನೇ ಸಾಲಿನಿಂದು, ಈಗ 25-26ನೇ ಸಾಲಿನಿಂದು ಕೂಡ ಬಳಸಿಕೊಳ್ಳೋಕೆ ನಿರ್ಧಾರವನ್ನು ಮಾಡಿದೆ ಅನ್ನುವಂಥ ಆರೋಪದ ಮೇರೆಗೆ ರೆಬಲ್ಸ ತಂತ್ರವನ್ನು ಹೂಡ್ತಾ ಇದೆ. ಎರಡು ಹಕ್ಕಿ ಹೊಡೆಯುವಂಥ ತಂತ್ರ. ಒಂದು ವಿಜೇಂದ್ರ ಅವ್ರನ್ನ ಹಣಿಯುವಂಥದ್ದು, ಅದರ ಜೊತೆಗೆ ಇನ್ನೊಂದು ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಿದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಟ್ಟಂಗಾಗಬೇಕು. ಅಕ್ರಮ ವಲಸಿಗರ ವಿರುದ್ಧ ಹೋರಾಟ ಮಾಡೋಕ್ಕೆ ಚಿಂತನೆಯನ್ನು ಈಗ ನಡೆಸ್ತಾ ಇದ್ದಾರೆ. ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ನೇತೃತ್ವದಲ್ಲಿ ಈ ಹೋರಾಟ ನಡೆಯುತ್ತೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ವಕ್ಫ್ ಹೋರಾಟವನ್ನು ನೋಡಿದ್ವಿ, ಅದರಲ್ಲೂ ಕೂಡ ಸಕ್ಸಸ್ ಕಂಡಿದ್ದಾಗಿದೆ ಈ ಭಿನ್ನರ ಬಳಗ. ಈಗ ಮತ್ತೊಂದು ಹೋರಾಟಕ್ಕೆ ಅಣಿಯಾಗ್ತಾ ಇದೆ. ಅಂದರೆ ವಿಜೇಂದ್ರ ಅವರ ವಿರುದ್ಧ ಪ್ರತಿ ಹಂತದಲ್ಲೂ ಕೂಡ ಪ್ರತಿದಾಳವನ್ನು ಉರುಳಿಸಿ ಹೈಕಮಾಂಡ್ ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಅವ್ರನ್ನ ಮತ್ತಷ್ಟು ಕುಗ್ಗಿಸುವಂಥ ಒಂದು ಸ್ಟ್ರಾಟಜಿ ಇದರ ಹಿಂದೆ ಇದೆಯಾ ಅನ್ನೋದು ಹೇಗಾದ್ರೆ? ಖಂಡಿತ ಪ್ರಭು, ಬಿಜೆಪಿ ಭಿನ್ನರ ಬಣ ಮತ್ತೊಂದು ಮಾಸ್ಟರ್ ಪ್ಲಾನ್ಗೆ ಸಿದ್ಧ ಮಾಡ್ಕೊಳ್ತಾ ಇರೋದು. ಒಂದು ಕಡೆ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ವಿರುದ್ಧ ಹೋರಾಟ, ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ. ಈ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯುವಂತ ಒಂದು ಪ್ಲಾನ್ ಅನ್ನ ಬಿಜೆಪಿ ರೆಬಲ್ಸ್ ಟೀಮ್ ಮಾಡ್ಕೊಳ್ತಾ ಇರೋದು. ಈಗಾಗಲೇ ಸಾಕಷ್ಟು ಬಿಜೆಪಿ ರೆಬಲ್ಸ್ಗೆ ಸಂಬಂಧಪಟ್ಟಂತೆ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ಸಾಕಷ್ಟು ಚರ್ಚೆಗಳು ಆಗಿದೆ. ಶಾಸಕ ಯತ್ನಾಳ್ ಅವ್ರಿಗೆ ನೋಟಿಸ್ ಕೂಡ ಬಂದಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ರೆಬಲ್ಸ್ ಟೀಮ್ಗೆ ಹೋರಾಟಕ್ಕೆ ಬ್ರೇಕ್ ಬೀಳುತ್ತೆ ಅನ್ನೋ ಚರ್ಚೆ ಶುರುವಾಗಿತ್ತು. ಅಂದ್ರೆ ಯತ್ನಾಳ್ಗೆ ಯಾವಾಗ ನೋಟಿಸ್ ಬಂತು ಆ ಸಮಯದಲ್ಲಿ ರೆಬಲ್ಸ್ ನಾಯಕರ ಹೋರಾಟ, ಅವರ ಒಂದು ಸಭೆಗಳಿಗೆ ಬ್ರೇಕ್ ಬೀಳುತ್ತೆ ಎಂಬ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಯಾವುದು ಕೂಡ ಅಂದುಕೊಂಡಂತ ಆಗ್ತಾ ಇಲ್ಲ. ನೋಟಿಸ್ ಕೊಟ್ಟಿದ್ರು ಕೂಡ ಮತ್ತೊಂದು ಕಡೆ ಸಭೆ ಮೇಲೆ ಸಭೆ ಮಾಡ್ತಾನೆ ಇದ್ದಾರೆ. ಮತ್ತೊಂದು ಕಡೆ BY ವಿಜೇಂದ್ರ ಪರ ಕೂಡ ಸಾಕಷ್ಟು ಸಭೆಗಳನ್ನ ಅವರ ಟೀಮ್ ಮಾಡ್ತಾ ಇದೆ. ಹೀಗಾಗಿ ಎರಡು ಬಣಗಳ ಹೋರಾಟ ಇನ್ನೂ ಹೆಚ್ಚಾಗ್ತಾನೆ ಇದೆ. ರೆಬಲ್ಸ್ ನಾಯಕರು ಕೂಡ BY ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಎಂಬ ವಿಚಾರದಿಂದ ಹಿಂದೆ ಸರಿದಿಲ್ಲ. ಈ ಹಿನ್ನೆಲೆಯಲ್ಲಿ ಮತ್ತೊಂದು ಈಗಾಗಲೇ ಸಾಕಷ್ಟು ಸಭೆಗಳನ್ನ ಮಾಡ್ತಾ ಇದ್ದಾರೆ. ಈಗ ಮತ್ತೊಂದು ಅಜೆಂಡಾವನ್ನು ಇಟ್ಕೊಂಡು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಒಂದು ಕಡೆ ರಾಜ್ಯ ಸರ್ಕಾರ, ಮತ್ತೊಂದು ಕಡೆ ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಎರಡೂ ವಿಚಾರಗಳನ್ನ ಇಟ್ಕೊಂಡು ಎರಡು ನಾಯಕ, ಒಂದು ಸರ್ಕಾರ ಮತ್ತೊಂದು ತಮ್ಮದೇ ಆದಂತ ನಾಯಕ, ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮುಂದುವರಿಸ್ತಾ ಇರೋದು. ಪ್ರಮುಖವಾಗಿ ಈಗಾಗಲೇ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಬಿಜೆಪಿ ನಾಯಕರ ಗಮನ ಸೆಳೆದಿದ್ದಾರೆ. ಅಂದ್ರೆ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪಾದಯಾತ್ರೆಗಳನ್ನ ರೆಬಲ್ಸ್ ಟೀಮ್ ನಾಯಕರು ಮಾಡಿದ್ರು. ಹಳ್ಳಿಗಳಿಗೆ ಹೋಗಿ ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಆ ರೈತರನ್ನ ಮಾತಾಡಿಸಿ ಅವರಿಂದ ಸಂಪೂರ್ಣವಾದಂತ ಒಂದು ವರದಿಯನ್ನ ಪಡೆದುಕೊಂಡು ಈಗಾಗಲೇ ಕೇಂದ್ರ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತದ್ದು. ಒಂದಿಷ್ಟು ಅಭಿಪ್ರಾಯ ಕೂಡ ಈ ರೆಬಲ್ಸ್ ಟೀಮ್ ಮೇಲೆ ಬಂದಿರುವಂತದ್ದು. ಅಂದ್ರೆ ಒಳ್ಳೆ ಅಭಿಪ್ರಾಯ ಕೂಡ ಸಂಗ್ರಹ ಆಗಿದೆ. ಹಾಗಾಗಿ ಈಗ ಇರುವಂತ ಒಂದು ಪ್ರಮುಖ ವಿಚಾರ ಅಂದ್ರೆ ಅಕ್ರಮ ವಲಸಿಗರು ಯಾರ್ಯಾರು ರಾಜ್ಯದಲ್ಲಿ ಇದ್ದಾರೆ ಅವರ ವಿರುದ್ಧ ಒಂದು ಸಂಘಟನಾತ್ಮಕ ಹೋರಾಟ ಮಾಡಿ ಅದರ ವರದಿಯನ್ನು ಸಂಪೂರ್ಣವಾಗಿ ಕೊಡುವಂತದ್ದು. ಒಂದು ಕಡೆ
ಅಕ್ರಮ ವಲಸಿಗರ ಬಗ್ಗೆ ರಾಜ್ಯ ಸರ್ಕಾರವೂ ಕೂಡ ನಿರ್ಲಕ್ಷ್ಯ ವಹಿಸಿದೆ. ಹಾಗಾಗಿ ಎರಡು ವಿಚಾರಗಳನ್ನ ಇಟ್ಕೊಂಡು ಹೋರಾಟಗಳನ್ನ ಮಾಡಿ ಒಂದು ಅಕ್ರಮಿಕ ವಲಸಿಗರ ವಿರುದ್ಧ ಹೋರಾಟ, ಜೊತೆಗೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದೆ, ವಿಫಲ ಆಗ್ತಾ ಇದೆ. ಇವ್ರನ್ನ ಹೊರಗಡೆ ಹಾಕೋದಕ್ಕೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋಕೆ ರಾಜ್ಯ ಸರ್ಕಾರ ವಿಫಲ ಆಗ್ತಾ ಇದೆ ಅನ್ನೋದು ವಿಚಾರಗಳನ್ನ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಿದ್ಧವಾಗ್ತಾ ಇರೋದು. ಜೊತೆಗೆ ಈಗಾಗ್ಲೇ ಏನು ವಿಜಯೇಂದ್ರ ಅವರು ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ಕೆ ತಮ್ಮದೇ ಆದಂತ ಒಂದು ದಾಳವನ್ನ ಹೂಡಿಸ್ತಾ ಇದ್ದಾರೆ. ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದಂತಹ ಹಣವನ್ನ ದುರ್ಬಳಕೆ ರಾಜ್ಯ ಸರ್ಕಾರ ಮಾಡ್ಕೊಳ್ತಾ ಇದೆ ಅನ್ನೋದು ಒಂದು ಕಡೆ ಹೋರಾಟ ಬಿಜೆಪಿ ನಾಯಕರು ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರೆಬಲ್ಸ್ ಟೀಮ್ ರಾಜ್ಯ ಸರ್ಕಾರ ಹಾಗೂ ಪಕ್ಷದ ನಾಯಕತ್ವದ ವಿರುದ್ಧ ಹೋರಾಟ ಮಾಡಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರ ಒಂದು ಗಮನ ಸೆಳೆಯಬೇಕು. ಇಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಾವು ಕೂಡ ಸಜ್ಜಾಗ್ತಾ ಇದ್ದೀವಿ ಎಂಬ ಸಂದೇಶವನ್ನು ಕೊಡೋದಕ್ಕೆ ಈಗ ರೆಬಲ್ಸ್ ಟೀಮ್ ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.